ಆದಿತ್ಯನ ಅಲ್ಲಿ ಬಿಟ್ಟು ಇಲ್ಲಿ ನಾನು, ನೀವು, ಅತ್ತೆ, ಮಾವ ಎಲ್ಲರೂ ಖುಷಿಯಾಗಿರೋಣ. ನಾವು ನಮ್ಮ ಮಗುನ ಬೆಳೆಸೋಣ. ಆದಿತ್ಯನ ಬಿಟ್ಕೊಟ್ಬಿಡಿ. ಶಶಾಂಕ್, ಒಂದು ನಿಮಿಷ. ನಿನಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಅಲ್ವಾ? ಹೇಗಿದ್ರು ಸಿಕ್ಕಿದ್ದಾನೆ, ಹೊಡೆದು ಸಾಯಿಸ್ಪೋಣ ಅನ್ನಿಸ್ತಾ ಇದೆಯಾ? ಮೊದಲಾಗಿರೋ ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಆದರೆ ಈಗ ಅದೆಲ್ಲ ಮೀನಿಂಗ್ಲೆಸ್ ಅನ್ನಿಸ್ತಾ ಇದೆ. ಈ ದ್ವೇಷ ನಮ್ಮನ್ನು ಎಲ್ಲಿಗೆ ಕರ್ಕೊಂಡೋಯ್ತು? ಇಬ್ಬರಿಗೂ ಒಬ್ರನ್ನೊಬ್ರು ಕಂಡ್ರೆ ಮೈ ಉರಿತಾ ಇತ್ತು. ಸಮಯ ಸಿಕ್ಕಾಗೆಲ್ಲ ಜಗಳ ಆಡ್ತಿದ್ದೀವಿ ನಾವಿಬ್ಬರೇನೆ. ಯಾಕಂದರೆ ಶಶಾಂಕ್, ನಮ್ಮ ಮನೆ ಪರಿಸ್ಥಿತಿ ನೋಡಿ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೇಲಿ ಸೀಮಂತ ಸರಿಯಾಗಿ ನಡೀತಿರ್ಲಿಲ್ಲ. ಅದಕ್ಕೆ ಆದಿತ್ಯನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಅವನಿಲ್ಲ ಅಂತಂದರೆ ತನಗೆ ಹುಟ್ಟೋ ಮಗುನು ಬೇಡ ಅಂತ ಕೂಡ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ನನಗೆ ಅನ್ನಿಸ್ತಾ ಇತ್ತು. ದ್ವೇಷ ಅನ್ನೋದು ಕಣ್ಣು ಮುಚ್ಚಿಬಿಡುತ್ತೆ ಶಶಾಂಕ್. ಆದರೆ ಇವತ್ತು ಅದಕ್ಕೆ ಉಳಿಯೋದಕ್ಕೆ ನೀನೇ ಕಾರಣ. ಇವತ್ತು ನೀನು ಬ್ಲಡ್ ಕೊಟ್ಟಿರಲಿಲ್ಲ ಅದಕ್ಕೆ ಅಂತಂದರೆ ಅದಕ್ಕೆ ಉಳಿತಾ ಇರಲಿಲ್ಲ. ನಾನೇನಕ್ಕೆ ಬೈದಿದ್ದೀನಿ, ನೀ ನನಗೆ ಬೈದಿದ್ಯಾ? ಗಂಡ್ಸಾಗಿರೋ ಎದುರುಗಡೆ ಬಂದು ನಿಂತ್ಕೊಂತ ಸವಾಲು ಕೂಡ ಹಾಕಿದ್ದೀನಿ. ಆದರೆ ಯಾಕೆ? ಆದಿತ್ಯಂಗೋಸ್ಕರ ತಾನೆ. ಅವನಿಗೋಸ್ಕರ ನಾವು ಮಾಡಿದ ಹೋರಾಟಕ್ಕೋಸ್ಕರ ತಾನೆ. ಇದು ಯಾವುದು ಇರಲಿಲ್ಲ ಅಂದರೆ ನಮ್ಮಿಬ್ಬರ ಮಧ್ಯೆ ದ್ವೇಷನೇ ಇರ್ತಾ ಇರಲ್ಲ ಶಶಾಂಕ್. ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಿದ್ವಿ. ಇನ್ಫ್ಯಾಕ್ಟ್ ನಾವಿಬ್ಬರೇ ಬೆಸ್ಟ್ ಫ್ರೆಂಡ್ಸ್ ಆಗಿರಬೇಕಾಗಿತ್ತು. ಯಾಕೆ ಹೇಳು? ನಮ್ಮಿಬ್ಬರು ಟೆಂಪರ್ ಒಂದೇ ಅಲ್ವಾ? ಶಶಾಂಕ್, ಒಂದ್ಸಲ ಯೋಚನೆ ಮಾಡು. ಆದಿತ್ಯ ಏನು ಸಣ್ಣವನಲ್ಲ. ಅವನಿಗೆ ತನ್ನ ತಾಯಿ ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ಅವ್ರನ್ನ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಈಗ ಸೂರ್ಯಣ್ಣನ ತನ್ನ ತಂದೆ ಅಂತ ಕೂಡ ಒಪ್ಕೊಂಡಿದ್ದಾನೆ. ನಿಮ್ಮ ಹತ್ರ ಬೆಳೆದ್ರೆ ತಾಯಿಲ್ಲದೆ ಬೆಳಿತಾನೆ ಶಶಾಂಕ್. ಅವನ ತಾಯಿಲ್ಲದೆ ತಬ್ಲಿ ಆಗಿರೋದು ನಿಮ್ಗೆ ಒಪ್ಕೆನಾ? ನೋಡು, ಅದ್ರ ಬದಲು ನೀನು ಮೇರಿ ಜೊತೆ ಆರಾಮಾಗಿ ಹೊಸ ಜೀವನ ಅಂತ ಶುರು ಮಾಡ್ಕೊ. ನಿಂದೆ ಅಂತ ಒಂದು ಸಂಸಾರ ಇರುತ್ತೆ, ನಿಂದೆ ಮಕ್ಕಳಿರುತ್ತೆ. ನೀನು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಶಶಾಂಕ್. ಹಾಗಂತ ಆದಿತ್ಯನ ಮರ್ತೇ ಬಿಡು ಅಂತ ನಾನು ಹೇಳ್ತಾ ಇಲ್ಲ. ನಿನಗೆ ಯಾವಾಗ ಬೇಕೋ ಅವಾಗ ನಮ್ಮ ಮನೆಗೆ ಬಂದು ಅವನ್ನ ನೋಡ್ಕೊಂಡು ಹೋಗು. ಬೇಕಾದ್ರೆ ನಿಮ್ಮ ಮನೆಗೆ ಕರ್ಕೊಂಡೋಗಿ ಒಂದು 2 ದಿನ ಇಟ್ಕೋ. ನಮ್ಮ ಮನೆಯವ್ರನ್ನೆಲ್ಲ ಒಪ್ಸೋ ಜವಾಬ್ದಾರಿ ನಂದು. ಈ ದ್ವೇಷ, ಅಸೂಯೆ, ಸಿಟ್ಟು, ಆಕ್ರೋಶ ಇದೆಲ್ಲ ಬೇಕಾ? ಪ್ಲೀಸ್ ಆದಿತ್ಯನ ಬಿಟ್ಕೊಟ್ಬಿಡು. ಅರ್ಥ ಮಾಡ್ಕೋ ಶಶಾಂಕ್. ನೋಡಿ, ಇಷ್ಟೊತ್ತವರೆಗೂ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀವಿ. ನೀವೇ ಯೋಚನೆ ಮಾಡಿ, ಆದಿತ್ಯ ಇಲ್ಲಿದ್ರೆ ಹೇಗಿರ್ತಾನೆ, ಅಲ್ಲಿದ್ರೆ ಹೇಗೆ ಬೆಳಿತಾನೆ ಅಂತ. ನಾವು ಒಬ್ರಿಗೊಬ್ರು ಈಗ ಕಿತ್ತಾಡ್ತಾ ಇದ್ರೆ ಅವನ ಮನಸ್ಸು ಹಾಳಾಗುತ್ತೆ, ಓದ್ ಹಾಳಾಗುತ್ತೆ, ಅವನ ಜೀವನನೂ ಹಾಳಾಗ್ಬಿಡುತ್ತೆ. ಈಗ ಸ್ಕೂಲ್ನಲ್ಲಿ ಆದಿತ್ಯನ ತಂದೆ ಹೆಸರು ಸೂರ್ಯ ಅಂತಿದೆ. ಈ ಕೇಸ್ ಯಾವ ಕಾಲಕ್ಕೆ ಮುಗಿಯುತ್ತೋ ಏನೋ, ಅಲ್ಲಿವರೆಗೂ ಸೂರ್ಯನ ಹೆಸರೇ ಇರುತ್ತೆ.
ಆಮೇಲೆ ನಿಮ್ಮ ಹೆಸರು ಬರ್ಸಿದ್ರೆ ಅವನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಯೋಚನೆ ಮಾಡಿ. ತಾಯಿಯಿಂದ ದೂರ ಇರೋಕ್ಕಾಗದೆ, ಅಪ್ಪನ ಒಪ್ಕೊಳ್ಳೋದಕ್ಕೂ ಆಗದೆ, ಯಾರ ಸಾಹಸನೂ ಬೇಡ ಅಂತ ದೂರ ಹೊಟ್ಟೋಗ್ತಾನೆ. ನಿಮಗೂ ಇರೋದಿಲ್ಲ, ನಮಗೂ ಇರೋದಿಲ್ಲ. ಹೌದು ಶಶಾಂಕ್, ಮೊನ್ನೆ ನೋಡಿ ಅವನು ಇಲ್ಲಿಂದ ಶುಂಠಿಕೊಪ್ಪದ ಬೋರ್ಡಿಂಗ್ ಸ್ಕೂಲ್ ತನಕ ಹೋಗಿದ್ದಾನೆ. ಈಗಲೇ ಹೀಗಾದರೆ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ನಿಮಗೆ ನಿರ್ಧಾರ ಈಗಲೇ ಹೇಳಿ ಅಂತ ಒತ್ತಾಯ ಮಾಡಲ್ಲ ಶಶಾಂಕ್. ಶೋಭಾ ಮಾತ್ರ ಕೂತು ಮಾತಾಡಿ ನೋಡಿ, ಆಮೇಲೆ ನಿಮ್ಮ ನಿರ್ಧಾರ ತಿಳಿಸಿ. ಆದರೆ ಒಂದು ಮಾತು, ನಮ್ಮಿಬ್ರು ಜಗಳದಿಂದ ಆ ಮಗು ಜೀವನ ಹಾಳಾಗ್ತಿದೆ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಯಾರನ್ನ ನೀವು ನನ್ನ ಮಗ ಅಂತಿದ್ದೀರೋ ಅವನನ್ನ ತಕ್ಕಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರೋ, ಅವನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ಉಳಿಬೇಕು ಅಂದ್ರೆ ನೀವು ಬದಲಾಗಬೇಕು ಶಶಾಂಕ್. ತಾಯಿ ಮಗುನ ದೂರ ಮಾಡೋದು ಮಹಾಪಾಪ. ಮಗುಗೋಸ್ಕರ ತಾಯಿ ತನ್ನ ಇಡೀ ಕುಟುಂಬದ ಜೊತೆ ನಿಮ್ಮ ಎದುರುಗಡೆ ಬಂದಿದ್ದಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ. ನಮ್ಮ ಈ ಇಡೀ ಕುಟುಂಬ ಮಗು ಮೇಲೆ ಎಷ್ಟು ಪ್ರೀತಿ ಇಟ್ಟಿದೀವಿ ಅಂತ ನಿಮಗೆ ಅರ್ಥ ಆಗುತ್ತೆ. ಆದಿತ್ಯ ನಮ್ಮ ಮನೇಲಿ ಬೆಳೆದ್ರೇನೆ ಅವನ ಭವಿಷ್ಯ ಉಜ್ವಲ ಆಗೋದು ಶಶಾಂಕ್, ಅಲ್ವಾ? ಇದುವರೆಗೂ ನಾವು ನಿಮ್ಮ ಹತ್ರ ಕೇಳ್ಕೊಂಡಿತ್ತು ಇದನ್ನೇ. ಈಗ ಮತ್ತೆ ನಿಮ್ಮ ಹತ್ರ ಅಂಗ್ಲಾಚಿ ಕೇಳ್ಕೊತಾ ಇರೋದು ಅದನ್ನೇ. ದಯವಿಟ್ಟು ಆದಿತ್ಯನ ನಮಗೆ ಬಿಟ್ಕೊಟ್ಬಿಡಿ ಪ್ಲೀಸ್. ಆರ್ತಿ, ಮಗು ಅಳ್ತಿದೆ ನೋಡು. ಆರ್ತಿ, ಎಲ್ಲಿಗೆ ಹೋದ್ಲು ಇವಳು? ಇಷ್ಟೊಂದು ಅಳ್ತಾ ಇದೆ ಮಗು. ಆರ್ತಿ, ಆರ್ತಿ, ಓ ಅಯ್ಯೋ ಚಿನ್ನ ಮರಿ, ಅಳ್ಬೇಡಮ್ಮ ಅಳ್ಬೇಡಬ್ಬಾ. ಇಲ್ಲಿ ಎಲ್ಲಿ ಹೋದ್ಲ ಅಮ್ಮ? ಅಯ್ಯೋ ಕಂದ. ಓ ಆರ್ತಿ, ಆರ್ತಿ, ಅಹಲ್ಯ, ಆರ್ತಿನ ಕರಿ, ಮಗು ತುಂಬಾ ಅಳ್ತಿದೆ, ಹಾಲು ಕೊಡ್ಲಿ.
ಮನೇಲಿ ಇರೋರ್ನಾದ್ರೆ ಕರಿಬೋದು, ಇಲ್ದೇ ಇರೋರ್ನ ಎಲ್ಲಿಂದ ಕರೀಲಿ? ಎಲ್ಲಿಗೆ ಹೋದ್ಲೆ? ನಿಮ್ ಸೊಸೆ ಮನೇಲಿ ಇಲ್ಲ ಅಂತ ಹೇಳ್ದೆ. ನಾನು ಅವಳು ಎಲ್ಲ ಒಟ್ಟಿಗೆ ಅಲ್ವೇನೆ ಅವ್ರ ಮನೆಯಿಂದ ಬಂದಿದ್ದು. ನಿಜ ಹೇಳಬೇಕು ಅಂತಂದ್ರೆ ನಮ್ಗಿಂತ ಮುಂಚಿತವಾಗಿ ಅರ್ಜೆಂಟಾಗಿ ಸೂರ್ಯನ ಹೊರಡಿಸ್ಕೊಂಡು ಬಂದ್ಲು ಅವಳು. ಆಗ ಹೊರಟವಳು ಈಗಲೂ ಮನೆಗೆ ಬಂದಿಲ್ಲ ಅಂದ್ರೆ ಏನರ್ಥ? ನೋಡಿ ಅದಕ್ಕೆ ನನಗದೆಲ್ಲ ಗೊತ್ತಿಲ್ಲ. ನಿಮ್ಮ ಸೊಸೆ ವಿಷಯ ನನ್ನನ್ನು ಕೇಳಬೇಡಿ. ನೀವು ಹೀಗೆ ಜೋರಾಗಿ ಮಾತಾಡಿದ್ರೆ ಮೊದಲೇ ಅಣ್ಣಂಗೆ ನನ್ನ ಮೇಲೆ ಸಿಟ್ಟು, ಆಮೇಲೆ ನಂದೇ ಏನೋ ತಪ್ಪು ಅಂತ ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ ಅಷ್ಟೇ. ಏನೇ ಹಾಗಂದ್ರೆ? ಈಗ ನಿಮ್ಗಿಂತ ಮುಂಚೆ ಅವಳು ಹೊರಟಿರ್ಬೋದು, ಆದರೆ ಅವಳು ಮನೆ ತಲುಪಿದ್ದು ನೀವು ನೋಡಲಿಲ್ಲ ತಾನೇ. ಸೂರ್ಯ ಅವಳನ್ನ ಕಾರಲ್ಲಿ ಮನೆಗೆ ಕರ್ಕೊಂಬಂದ, ಆಮೇಲೆ ಆಫೀಸ್ಗೆ ಹೋಗಬೇಕು ಅಂತ ಅವ್ನು ಹೊರಟ. ಅವ್ನು ಹೋಗ್ತಿದ್ದ ಹಾಗೆ ಇವಳು ಅರ್ಜೆಂಟಾಗಿ ಅದು ಎಲ್ಲಿಗೋ ಹೋದ್ಲು, ಯಾರಿಗೂ ಹೇಳಲಿಲ್ಲ ಕೇಳಲಿಲ್ಲ. ಸೂರ್ಯನ ಜೊತೆ ಹೋದ್ಲಾ? ಇಲ್ಲ, ಒಬ್ಳೆ ಕದ್ದು ಮುಚ್ಚಿ ಎಲ್ಗೋ ಹೋದ್ಲು. ಎಲ್ಲಿಗೆ ಹೋದ್ಲೆ? ನನಗೆ ಹೇಗತ್ತೆ ಗೊತ್ತಾಗಬೇಕು? ನನಗೇನು ದಿವ್ಯ ದೃಷ್ಟಿ ಇದೆಯಾ? ಅಥವಾ ನಾನು ಕೇಳಿದ್ರೆ ಈ ಮನೇಲಿ ಯಾರಾದರೂ ಉತ್ತರ ಕೊಡ್ತಾರಾ? ಅಯ್ಯೋ ನೀನು ನಿನ್ನ ಮಾತು. ನಾನು ಫೋನ್ ಮಾಡ್ತೀನಿ ಬಿಡಮ್ಮ ಅವಳಿಗೆ. ಅಯ್ಯೋ ಮೊದಲ ಕೆಲಸ ಮಾಡಿ, ಆ ಮಗು ಅಳೋದು ಕೇಳಕ್ ಆಗ್ತಿಲ್ಲ ನನಗೆ. ಅಳ್ಬೇಡಕ್ಕಂದ ರಾಜ. ಅಮ್ಮಂಗೆ ಫೋನ್ ಮಾಡ್ತೀನಿ, ಎಲ್ಲಿದ್ರು ಓಡ್ ಬಂದ್ಬಿಡ್ತಾಳೆ ಆಯ್ತಾ? ಓ ಏನಿದು ಇಷ್ಟೊಂದು ಬಿಸಿ ಬರ್ತಾರೆ? ಯಾರ ಮಾತಾಡ್ತೀವಳ ಅವಳು? ಯಾರ ಹತ್ರ ಮಾತಾಡ್ತಾಳೆ? ಇಷ್ಟು ಬಿಸಿ ಬರ್ತಾ ಇದೆ. ಈ ಮಗು ಬೇರೆ ಅಳ್ತಾ ಇದೆ, ಉಸಿರು ಹಿಡ್ಕೊಂಡಂಗೆ. ಇಲ್ಲ ಮಾಡು ಕಂದ, ಅಳ್ಬಾರ್ದು. ಅದಕ್ಕೆ ತಾನು ಹಸಿ ಬಾಣಂತಿ ಅನ್ನೋದನ್ನು ಮರೆತು ಹೋಗಿದ್ದಾಳೆ ಅಂದಮೇಲೆ ಏನೋ ಅರ್ಜೆಂಟ್ ಕೆಲಸನೇ ಇರಬೇಕು. ಎಂಥ ಎಮರ್ಜೆನ್ಸಿ ಬಂದಿದ್ಯೋ ಏನೋ, ಮುಗಿಸ್ಕೊಂಡು ಆಮೇಲೆ ಬರ್ತಾಳೆ. ಬಂದ್ಮೇಲೆ ಕೇಳಿ ಯಾರ ಜೊತೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ ಅಂತ. ಹಸಿ ಬಾಣಂತಿ ಕಣೆ, ಇನ್ನು 15 ದಿನಾನೂ ಆಗಿಲ್ಲ. 1 ತಿಂಗಳಾದ್ರೂ ಕಡೆ ಪಕ್ಷ ಅವಳು ರೂಮಿಂದ ಹೊರಗಡೆನೆ ಬರಬಾರ್ದು. ನಮ್ಮ ಕಾಲದಲ್ಲಿ ನಾವು 5 ತಿಂಗಳು ಮಲಗಿತ್ತಲ್ಲೇ ಮಲಗಿರ್ತಾ ಇದ್ವಿ. ಇವಳು ನೋಡೆ ಇಂಥ ಎಳೆ ಮಗುನ್ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ದಾಳೆ? ಅವಳು ಮನೆಗೆ ಬರಲಿ, ರೂಮಿಂದ ಹೊರಗಡೆ ಹೋಗ್ಬಾರ್ದು ಅಂತ ನಾನು ಅವಳಿಗೆ ಆರ್ಡರ್ ಮಾಡ್ತೀನಿ. ಈ ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅಳ್ಬೇಡಕ್ಕಂದ, ಅಳ್ಬೇಡಮ್ಮ. ಓ ನನಗೂ ಗೊತ್ತಿಲ್ಲದ ಹಾಗೆ ಎಲ್ಲಿ ಹೋದ್ಲು ಈ ಆರ್ತಿ? ಏನಿದು ಹೊಸ ವಿಷಯ, ನನಗೆ ಗೊತ್ತಾಗ್ತಾ ಇಲ್ವಲ್ಲ. ವೇದಿಕಾ? ಹೌದು. ಯಾಕಿಷ್ಟೊತ್ತು? ನಾನು ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಎಷ್ಟು ಮುದ್ದಾಗಿದ್ಯಮ್ಮ ನೀನು. ಇದೇ ಮೊದಲನೇ ಸಾರಿ ನಾನು ನಿನ್ನ ನೋಡ್ತಾ ಇರೋದು. ಸಾರಿ, ನಿನ್ನ ತುಂಬ ಹೊತ್ತು ಕಾಯಿಸ್ಬಿಟ್ಟೆ. ಎಷ್ಟು ಹೆದರಿದ್ದೆ ನಾನು. ರೋಡಲ್ಲಿ ಹೋಗೋರೆಲ್ಲ ನನ್ನನ್ನೇ ನೋಡ್ತಾ ಇದ್ರು. ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ, ಸದ್ಯ ಬಂದ್ರಲ್ಲ. ಹಾಗೆಲ್ಲ ಮಾಡೋಕ್ಕಾಗತ್ತಾ? ಎಷ್ಟೇ ಆದರೂ ನೀನು ನೋಡಿ, ಅವೆಲ್ಲ ಬಿಡಿ. ಈಗೇನ್ ಮಾಡೋದು? ಅದನ್ನ ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಲ್ವಾ? ಅಲ್ಲಮ್ಮ, ಯಾಕೆ ಹೀಗೆ ಮಾಡೋಕ್ಕೆ ಹೋದೆ? ಅಷ್ಟು ಅರ್ಜೆಂಟ್ ಆಗಿತ್ತು ನಿನ್ಗಿಲ್ಲಿ ಬರೋದಕ್ಕೆ. ಅಟ್ಲೀಸ್ಟ್ ಎಕ್ಸಾಮ್ ಆದ್ರೂ ಮುಗಿಸ್ಕೊಂಡು ಬರೋದಲ್ವಾ? ಚಿಕ್ಕಮ್ಮ, ಅಲ್ಲೇನ್ ನಡೀತು ಅಂತ ನಿಮ್ಗೆ ಗೊತ್ತಲ್ವಾ? ಇದು ರಾಜಶೇಖರ್ ಮನೆ ತಾನೆ? ಹೌದು. ತಾವ್ಯಾರು ಮಾತಾಡ್ತಾ ಇರೋದು? ನಿಮ್ಮ ಹುಡುಗಿ ವೇದಿಕೆ ಓದ್ತಾ ಇದ್ದಾಳಲ್ಲ, ಆ ಕಾಲೇಜ್ ಪ್ರಿನ್ಸಿಪಾಲ್ ಮಾತಾಡ್ತಾ ಇರೋದು. ಅವ್ರ ಪೇರೆಂಟ್ಸ್ ಹೆಸರು ರವಿ ಮತ್ತು ಪರಿಮಳ ತಾನೆ? ನಮಸ್ಕಾರ ಸರ್, ಹೇಳಿ. ತಾವ್ಯಾರು ಗೊತ್ತಾಗ್ಲಿಲ್ಲ? ನಾನು ವೇದಿಕಾ ಅವ್ರ ಚಿಕ್ಕಮ್ಮ ಮಾತಾಡ್ತಾ ಇರೋದು. ಏನು ವಿಷಯ ಅಂತ ಹೇಳಿ.
ನಿಮ್ಮ ಹುಡುಗಿ ಸರಿಯಾಗಿ ಕ್ಲಾಸಸ್ಗೆ ಬರ್ತಾ ಇಲ್ಲ. ಪೇರೆಂಟ್ಸ್ ಕರ್ಕೊಂಬ ಅಮ್ಮ ಅಂತಂದ್ರೆ ಯಾರನ್ನೋ ಕರ್ಕೊಂಡ್ಬಂದು ಅಪ್ಪ ಅಮ್ಮ ಅಂತ ಹೇಳ್ತಾಳೆ, ನಮಗೆ ಮೋಸ ಮಾಡಕ್ ಟ್ರೈ ಮಾಡ್ತಾಳೆ. ಅದಕ್ಕೆ ನಿಮ್ಮ ಮನೆಗೆ ಫೋನ್ ಮಾಡಿರೋದು. ಕಾಲೇಜಿಗೆ ಬಂದು ಮಾತಾಡಿ. ನಮ್ಮ ಕಾಲೇಜು ಬಹಳ ಶಿಸ್ತು, ಅಟೆಂಡೆನ್ಸು ಮತ್ತು ಸಂಯಮಕ್ಕೆ ಬಹಳ ಬೆಲೆ ಕೊಡುತ್ತೆ. ನೀವು ಕಾಲೇಜಿಗೆ ಬರಲಿಲ್ಲ ಅಂದರೆ ನಿಮ್ಮ ಹುಡುಗಿನ ಸಸ್ಪೆಂಡ್ ಮಾಡಬೇಕಾಗತ್ತೆ. ಸರ್, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನೀವು ಹೇಳ್ತಾ ಇರೋದು ನಿಜನಾ? ನಾವ್ಯಾಕಂಬ ಸುಳ್ಳು ಹೇಳೋಣ? ನಿಮ್ಮ ಹುಡುಗಿ ಇಲ್ಲೇ ಇದ್ದಾಳೆ, ಮಾತಾಡಿ. ತಗೊಮ್ಮ. ಹಲೋ ಅಮ್ಮ, ಅದು ಹಲೋ ವೇದಿಕಾ, ನಾನೇನು ಅಮ್ಮ ಅಲ್ಲ ಅಮ್ಮ, ನಿನ್ನ ಚಿಕ್ಕಮ್ಮ ಆರ್ತಿ. ಯಾಕಮ್ಮ ಹೀಗೆಲ್ಲ ಮಾಡ್ಕೊಳಕ್ ಹೋದೆ? ನೋಡಿ, ಇವಾಗ ಪ್ರಿನ್ಸಿಪಲ್ ಎದುರುಗಡೆ ತಲೆ ತೆಗ್ಸೋಕಾಗಿದೆ. ನಾವೇನೇ ಮಾಡಿದ್ರು ಯಾರಿಗೂ ಕೆಟ್ಟ ಹೆಸರು ತರದೇ ಇರೋ ಹಾಗೆ ನಡ್ಕೊಳ್ಬೇಕಲ್ವಮ್ಮ? ಹಲೋ, ನಾನು ಆಮೇಲೆ ನಿಮ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ಈಗ ಸರಿ, ಪೂರ್ತಿ ವಿಷಯ ಏನು ಅಂತ ಗೊತ್ತಾದ ಮೇಲೆ ನಾನು ನಿನ್ನ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ನನಗೆ ಬೇಗ ವಿಷಯ ಏನು ಅಂತ ಫೋನ್ ಮಾಡಿ ಹೇಳು. ಸರಿ. ಇದೇ ಲಾಸ್ಟ್ ಚಾನ್ಸ್ ಅಮ್ಮ. ನಿಮ್ಮ ಮನೆಯವ್ರು ಯಾರು ಬರಲಿಲ್ಲ ಅಂತಂದ್ರೆ ಎಕ್ಸಾಮ್ ಕಟ್ಸೋದಿಲ್ಲ. ಬಿ ಕೇರ್ಫುಲ್. ಯು ಕ್ಯಾನ್ ಗೋ ನೌ. ಇಷ್ಟೆಲ್ಲ ಆದ್ಮೇಲೂ ನಾನಲ್ಲಿ ಹೇಗಿರಲಿ? ಹೋಗ್ಲಿ ಬಿಡು, ಯಾರಾದರೂ ಏನು ಮಾಡೋದಕ್ಕಾಗುತ್ತೆ? ಆಗಿದ್ದೆಲ್ಲ ಆಗೋಯ್ತು. ವೇದಿಕಾ, ನಿಂಗೆ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಇದ್ದಾರಾ? ಅಂಥವ್ರು ಇದ್ದಿದ್ರೆ ನಾನು ಯಾಕೆ ನಿಮ್ಮ ಹೆಲ್ಪ್ ಕೇಳ್ತಿದ್ದೆ? ಚಿಕ್ಕಮ್ಮ, ಅಂಥವ್ರು ಯಾರೂ ಇಲ್ಲ. ಹಲೋ ಅಂಕಲ್, ನಾನು ಆರ್ತಿ ಮಾತಾಡ್ತಾ ಇರೋದು. ಹೇಗಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ ಅಂಕಲ್. ಮನೇಲೆಲ್ಲ ಹೇಗಿದ್ದಾರೆ? ಹೌದು ಅಂಕಲ್, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅಂಕಲ್, ತ್ರಿವೇಣಿ ಹತ್ರ ಮಾತಾಡಿದ್ರೆ ತುಂಬ ದಿನ ಆಯಿತು. ನಾನು ಅವಳ ಹತ್ರ ಮಾತಾಡಬೇಕಿತ್ತು, ಫೋನ್ ಕೊಡ್ತೀರಾ? ವಾಟ್? ಹೌದಾ? ಎಲ್ರಿಗೂ ಒಂದೊಂದು ರೀತಿ ಪ್ರಾಬ್ಲಮ್, ಯಾರೂ ಸಿಗ್ತಾ ಇಲ್ಲ. ಏನು ಮಾಡೋದು ಇವಾಗ? ನೀವೇ ಹೀಗೆ ಹೇಳಿದ್ರೆ ನಾನೇನು ಮಾಡಲಿ? ಅದಕ್ಕೆ ಹೇಳಿದ್ ನಿನಗೆ ಒಂದು ಫೋನ್ ಮಾಡಿ ಹೊರಡು ಅಂತ. ನೋಡಿ ಇವಾಗ ಎಷ್ಟು ಅರ್ಜೆಂಟ್ ಆಗುತ್ತೆ. ಪದೇ ಪದೇ ಇದನ್ನೇ ಹೇಳ್ತಿದ್ದೀರಲ್ಲ. ನಾನು ಹೇಳಲಿಲ್ವಾ ಪರಿಸ್ಥಿತಿ ಹಾಗಿತ್ತು? ಮನೆಗಾ? ಏನು ಮಾಡೋದು? ಹಲೋ ಮಾನ್ಸ, ಹೇಗಿದೆಯೇ? ನಾನು ಕೂಡ ಚೆನ್ನಾಗಿದ್ದೀನಿ ಕಣೆ. ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗೇ ಇದ್ದೀನಿ. ಮಾನ್ಸ, ನೀನು ಊರಲ್ಲೇ ಇದೆಯಾ ತಾನೆ? ಅಪ್ಪ, ಜೀವ ಬಂದಂಗಾಯ್ತು ಕಣೆ. ಮಾನ್ಸ, ನಾನು ನಿನ್ನೇ ನಂಬ್ಕೊಂಡಿದ್ದೀನಿ ಕಣೆ. ನನಗೊಂದು ಸಣ್ಣ ಹೆಲ್ಪ್ ಮಾಡ್ತೀಯಾ? ಅದು ಏನಾಯ್ತು ಅಂದರೆ, ಹೀಗಾಗಿದೆ ಕಣೆ.
ಪ್ಲೀಸ್ ನಿಮ್ಮಲ್ಲೇ ಇರೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡೆ. ಥ್ಯಾಂಕ್ಸ್ ಕಣೆ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಅವಳನ್ನ ಈಗಲೇ ನಿಮ್ಮನೆ ಕಳಿಸ್ತೀನಿ. ಸರಿ ಕಣೆ, ಬಾಯ್. ಏನಂದ್ರು? ನೀನು ಅವಳ ಮನೆ ಹೋಗೋಕ್ಕೆ ಅವಳು ಒಪ್ಕೊಂಡಿದ್ದಾಳೆ. ನೋಡು, ಆರಾಮಾಗಿರು. ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರ ತಗೊಳ್ಬೇಡ. ಆಯ್ತು. ಪಾಪು ಹೇಗಿದೆ? ಅಯ್ಯೋ, ನೀನು ಮಾತಾಡ್ಸಕ್ಕಂತ ಬಂದವಳು ಪಾಪಗೆ ಹಾಲು ಕೊಡ್ಸೋದಾನೆ ಮರ್ತ್ಬಿಟ್ಟು ಬಂದಿದ್ದೀನಿ ಕಣೆ. ನೋಡು, ನೀನು ಅವಳ ಮನೆ ಹೋಗಿರು, ನಾನು ನಿಂಗೆ ಕಾಲ್ ಮಾಡ್ತೀನಿ. ಆಯ್ತಾ? ಬಾ, ಆಟೋ ಹೊಲಿಸಿ ಬಿಡ್ತೀನಿ. ಸರಿ. ಏ ಬಾ. ಚಿಕ್ಕಮ್ಮ, ಇಲ್ಲಿ ಬ್ಯಾಗ್ ಕೊಡಿ. ಹುಷಾರು.